ಎಲ್ಲರಿಗೂ ನಮಸ್ಕಾರ. ಈ ತುಲಾ ರಾಶಿಯವರು ಬಹಳನೇ ಸಾಹಸಿಗಳು. ಇವರು ಯಾರ ಮಾತನ್ನು ಕೂಡ ಕೇಳೋದೇ ಇಲ್ಲ. ಹಾಗೆಯೇ ಇವರು ತುಂಬಾನೇ ನಾಜೂಕುಳ್ಳಂತಹ ಸ್ವಭಾವವುಳ್ಳವರು. ಅಂತಹ ತುಲಾ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು 2025ನೇ ವರ್ಷದಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ತುಲಾ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ತುಲಾ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ತುಲಾ ರಾಶಿಯವರ ಅಕ್ಟೋಬರ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯದಲ್ಲಿ ತುಲಾ ರಾಶಿಯವರ ಶುಭ ಫಲಗಳ ಬಗ್ಗೆ ನೋಡೋಣ. ಮೊದಲಿಗೆ ಈ ತುಲಾ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಕೇತು ಗ್ರಹ ಇರೋದ್ರಿಂದ ವಿಪರೀತವಾದಂತಹ ಸಕ್ಸಸ್ ಅನ್ನೋದನ್ನು ಅಕ್ಟೋಬರ್ ತಿಂಗಳಲ್ಲಿ ಕೇತು ಗ್ರಹ ಇವರಿಗೆ ಕರುಣಿಸ್ತಾರೆ. ಈ ಅಕ್ಟೋಬರ್ ತಿಂಗಳಲ್ಲಿ ತುಂಬಾ ಅದೃಷ್ಟ ಮಾಡಿರುವಂತಹ ರಾಶಿಗಳಲ್ಲಿ ಈ ತುಲಾ ರಾಶಿಯವರು ಕೂಡ ಒಂದಾಗಿದ್ದಾರೆ. ಲಾಭದಲ್ಲೇ ಕೇತು ಇರೋದ್ರಿಂದ ನೀವು ಏನೇ ಒಂದು ವ್ಯವಹಾರನ ಮಾಡಿದ್ರೂ ಕೂಡ ಅದರಲ್ಲಿ ಸಕ್ಸಸ್ ಅನ್ನೋದನ್ನೇ ಕಾಣ್ತೀರಾ. ನಷ್ಟ ಅನ್ನೋದು ಇವರಿಗೆ ತೀರಾನೇ ಕಡಿಮೆ ಇರುತ್ತೆ. ಹೆಚ್ಚು ಪ್ರಯತ್ನದಿಂದ ಸಾಕಷ್ಟು ಫಲ ಅನ್ನೋದು ಸಿಗುತ್ತೆ. ನೀವು ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತೀರೋ ಅಷ್ಟು ಫಲಾನುಫಲಗಳನ್ನು ನೀವು ಕರುಣಿಸ್ಕೋಬಹುದು. ನೀವು ಎಷ್ಟು ಸತತ ಪ್ರಯತ್ನ ಮಾಡ್ತಾನೆ ಇರ್ತೀರೋ, ಎಷ್ಟು ಡಿಸಿಪ್ಲಿನ್ ಆಗಿ ಕೆಲಸ ಮಾಡ್ತಾನೆ ಇರ್ತೀರೋ ಅಷ್ಟು ಫಲಗಳು ಈ ರಾಶಿಯವರಿಗೆ ಸಿಗುತ್ತೆ. ಇನ್ನು ಭಕ್ತಿ ಮಾರ್ಗದಿಂದ ಮಾತ್ರ ಯಶಸ್ಸು ಅನ್ನೋದನ್ನ ಪಡ್ಕೊಳ್ಬಹುದು. ಈ ಕೇತು ಗ್ರಹ ಹೇಗೆ ಅಂದರೆ, ನಾವು ಹಠ ಮಾಡಿಕೊಂಡು ದುರಾಂಕಾರ ತೋರಿಸ್ಕೊಂಡು ಯಾವುದೇ ಕಾರಣಕ್ಕೂ ಕೂಡ ಬೆಳೆಯೋಕ್ಕಾಗಲ್ಲ. ನೀವು ಭಕ್ತಿ ಮಾರ್ಗನೂ ಇಟ್ಕೊಂಡು ಎಫರ್ಟು ಹಾಕಿ ಕೆಲಸ ಮಾಡಿದ್ರೆ ಆಗ ಖಂಡಿತವಾಗಿಯೂ ಕೂಡ ನೀವು ಊಹೆನೇ ಮಾಡ್ಕೊಂಡಿರಲ್ಲ ಆ ರೀತಿಯಾದಂತಹ ಸಕ್ಸಸ್ ಅನ್ನೋದನ್ನು ಕೂಡ ಕಾಣ್ತೀರಾ. ಇನ್ನು ಬುಧ ಗ್ರಹ ಉತ್ತಮವಾಗಿರೋದ್ರಿಂದ ನಿಮ್ಮ ಬುದ್ಧಿ ಕೂಡ ಹೆಚ್ಚಾಗುತ್ತೆ. ಬುಧ ಗ್ರಹ ಕೂಡ ನಿಮ್ಮ ರಾಶಿಯಲ್ಲಿ ಅದ್ಭುತವಾಗಿರೋದ್ರಿಂದ, ಉತ್ತಮವಾಗಿರೋದ್ರಿಂದ ನಿಮ್ಮ ಬುದ್ಧಿ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಬುದ್ಧಿ ಹೆಚ್ಚಾಗೋದ್ರಿಂದ ನಿಮಗೆ ಸಮಾಜದಲ್ಲಿರುವಂತಹ ಜ್ಞಾನವೂ ಕೂಡ ಹೆಚ್ಚಾಗುತ್ತೆ. ನೀವು ನಿಮ್ಮ ಜೀವನನ ಹೇಗೆ ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚಿಂತೆ ಮಾಡ್ತೀರಾ. ಹಾಗಾಗಿ ಬುಧ ಗ್ರಹ ಕೂಡ ನಿಮಗೆ ಒಳ್ಳೆಯದಾಗಲಿ ಅಂತಾನೆ ಬಯಸ್ತಿದ್ದಾರೆ. ಇನ್ನು ಉತ್ತಮವಾದಂತಹ ಆಲೋಚನೆಗಳು ಕೂಡ ಬರುತ್ತೆ. ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಉತ್ತಮವಾಗಿ ಆಲೋಚನೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ನಾವು ಎತ್ತರದ ಮಟ್ಟಕ್ಕೆ ಸಾಗ್ತೀವಿ. ನಮ್ಮ ಆಲೋಚನೆ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ನಮ್ಮ ಜೀವನ ಕೂಡ ಇರುತ್ತೆ. ಯಾವಾಗಲೂ ಪಾಸಿಟಿವ್ ಆಗಿರೋ ಥರ ಬುಧ ಗ್ರಹ ನಿಮಗೆ ಆ ಯಶಸ್ಸು ಮತ್ತು ಶ್ರೇಯಸ್ಸನ್ನು ಕೊಡ್ತಿದ್ದಾರೆ. ಹೊಸ ಹೊಸ ವಿದ್ಯೆಯನ್ನು ಕಲ್ತ್ಕೋತೀರಾ. ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಯೋಚನೆಗಳನ್ನ ಮಾಡೋದ್ರಿಂದ ಹೊಸ ಹೊಸ ವಿದ್ಯೆಗಳನ್ನು ಕೂಡ ನೀವು ಕಲಿತಿದ್ದೀರಾ. ಹೊಸ ವಿದ್ಯೆ ಕಲಿಯೋದ್ರಿಂದ ಅದರಲ್ಲಿ ಸಾಕಷ್ಟು ಲಾಭನೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಬುಧ ಗ್ರಹ ಭಾಗ್ಯಾಧಿಪತಿ ಆಗಿರೋದ್ರಿಂದ ವಿದೇಶದ ಪ್ರಯಾಣದ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. ಬುಧ ಗ್ರಹ ಭಾಗ್ಯಾಧಿಪತಿ ಆಗಿರೋದ್ರಿಂದ ನೀವೇನಾದ್ರೂ ವಿದೇಶಕ್ಕೆ ಟೂರ್ ಮಾಡಬೇಕು ಅಂತ ಏನಾದರೂ ಅನ್ಕೋತಿದ್ರೆ ಖಂಡಿತವಾಗಿಯೂ ಕೂಡ ವಿದೇಶದ ಪ್ರಯಾಣನ ಮಾಡಬಹುದು. ವಿದೇಶ ಪ್ರಯಾಣದಲ್ಲಿ ವಿದ್ಯಾಭ್ಯಾಸ ಪರವಾಗಿಯೂ ಕೂಡ ಮಾಡಬಹುದು. ನೀವೇನಾದರೂ ಹೈಯರ್ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ವಿದ್ಯಾರ್ಥಿಗಳು, ಇಲ್ಲ ವಿದ್ಯಾಭ್ಯಾಸ ಎಲ್ಲ ಮುಗಿಸಾಯಿತು ನಾನು ವಿದೇಶದಲ್ಲಿ ಕೆಲಸ ಹುಡ್ಕೊಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರು ಕೂಡ ಹಾಗೆ ಆಗುತ್ತೆ. ಒಟ್ಟಾರೆಯಾಗಿ ವಿದೇಶದಲ್ಲಿ ಈ ತುಲಾ ರಾಶಿಯವರಿಗೆ ವಿಪರೀತವಾದಂತಹ ಯಶಸ್ಸು ಮತ್ತು ಶ್ರೇಯಸ್ಸು, ಪ್ರಯಾಣದ ಯೋಗ ಕೂಡ ಇರುತ್ತೆ. ಇನ್ನು ರಾಹು ನಿಮ್ಮ ರಾಶಿಯಲ್ಲಿ ಅದ್ಭುತವಾಗಿರೋದ್ರಿಂದ ಹೆಚ್ಚು ಇಂಟೆಲಿಜೆಂಟ್ ಆಗ್ತೀರಾ. ರಾಹು ಗ್ರಹ ನಿಮ್ಮನ್ನು ಇಂಟೆಲಿಜೆಂಟ್ ಮಾಡ್ತಿದ್ದಾರೆ. ಹೊಸ ಹೊಸ ಆಲೋಚನೆಗಳು, ಯೋಚನೆಗಳನ್ನ ನೀವು ಮಾಡೋದ್ರಿಂದ ತುಂಬಾ ಶಾರ್ಪ್ ಆಗ್ತೀರಾ. ತುಂಬಾ ಜ್ಞಾನ ಉಳ್ಳುವಂತಹ ವ್ಯಕ್ತಿಗಳಾಗ್ತೀರಾ. ನಿಮ್ಮ ಜ್ಞಾನ ಭಂಡಾರ ಅನ್ನೋದು ಈ ಸಮಯದಲ್ಲಿ ಹೆಚ್ಚಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ವಿಪರೀತವಾದಂತಹ ಅನುಕೂಲ ಇದೆ. ವಿದ್ಯಾರ್ಥಿಗಳು ಕೂಡ ತುಂಬಾ ಪ್ರಗತಿನ ಕಾಣ್ತಾರೆ. ತುಂಬ ಟ್ಯಾಲೆಂಟೆಡ್ ಆಗಿ ಇರ್ತಾರೆ. ಇನ್ನು ಈ ರಾಶಿಯವರಿಗೆ ಶನಿ ಯೋಗಕಾರಕನಾಗಿರೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಕಂಡುಬರುತ್ತಿದೆ. ಏನಾದರೂ ಶನಿಯಿಂದ ನೀವು ತುಂಬಾ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನ ಕಾಡ್ತಿದ್ರೆ
ಇನ್ನು ಮುಂದೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಈ ಅಕ್ಟೋಬರ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಚೇತರಿಕೆ ಅನ್ನೋದು ಇದ್ದೇ ಇರುತ್ತೆ. ಆರೋಗ್ಯನ ಸುಧಾರಿಸ್ಕೋತೀರಾ. ಇನ್ನು ಹಣಕಾಸಿನಲ್ಲಿ ಚೇತರಿಕೆ ಉಂಟಾಗುತ್ತೆ. ನೀವು ತುಂಬ ಖರ್ಚು ಮಾಡ್ತಿರ್ತೀರಾ, ನಿಮ್ಗೆ ಬರ್ತಿರುವಂತಹ ಸಂಬಳ ನಿಮಗೆ ಸಾಕಾಗ್ತಾನೆ ಇರೋದಿಲ್ಲ. ಹಾಗಂತ ತುಂಬ ಅಂದರೆ ತುಂಬಾ ಒದ್ದಾಡ್ತಿರ್ತೀರ ಇಷ್ಟು ದಿನ. ಆದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಹಣಕಾಸಿನಲ್ಲಿ ಈ ರಾಶಿಯವರಿಗೆ ಚೇತರಿಕೆ ಅನ್ನೋದು ಬಂದೇ ಬರುತ್ತೆ. ಇನ್ನೇನಾದರೂ ನೀವು ಸಾಲಗಳನ್ನ ಮಾಡ್ಕೋತಿದ್ರೆ ಸಾಲವನ್ನು ತೀರಿಸ್ಕೊಳ್ಳುವಂತಹ ಸಂದರ್ಭ ಎದುರಾಗುತ್ತೆ. ಸಾಲನೂ ಕೂಡ ನೀವು ನೀಟಾಗಿ ತೀರಿಸ್ಕೊತೀರಾ. ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಅನ್ನೋದು ಈ ರಾಶಿಯವರಿಗೆ ಇರೋದಿಲ್ಲ. ಇನ್ನು ಶತ್ರುವಿನ ಮುಖಾಂತರ ನೀವು ಜಯ ಅನ್ನೋದನ್ನು ಕೂಡ ಪಡ್ಕೊಳ್ಬಹುದು. ಶತ್ರುವು ಕೂಡ ನಿಮ್ಮಿಂದ ಅವರೇ ದೂರ ಹೋಗ್ಬಿಡ್ತಾರೆ. ಶತ್ರುವಿನ ನಾಶ ಆಗೋದ್ರಿಂದ ನೀವು ಜೀವನದಲ್ಲಿ ಇನ್ನೂ ಎತ್ತರದ ಮಟ್ಟಕ್ಕೆ ಸಾಗ್ತೀರಾ. ಹೇಳಬೇಕಂದ್ರೆ ಒಟ್ಟಾರೆಯಾಗಿ ಈ ತುಲಾ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಸಾಕಷ್ಟು ಫಲಾನುಫಲನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಾಕಷ್ಟು ರೀತಿಯಾದಂತಹ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ತರ್ಬೋದು. ನೀವಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತೀರಾ ಅನ್ನೋದು ಈ ತಿಂಗಳಲ್ಲಿ ಮುಖ್ಯವಾಗಿರುತ್ತೆ. ಇನ್ನು ಈ ರಾಶಿಯವರು ಏನೇನು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗಿರುತ್ತೆ ಅಂತ ನೋಡೋದಾದರೆ, ರವಿ ನೀಚನಾಗಿರೋದ್ರಿಂದ ಹಣ ಬರಬೇಕಿದ್ದ ಟೈಮ್ಗೆ ಬರಲ್ಲ. ನಿಮಗೆ ಯಾವುದೋ ಒಂದು ಹಣ ಬರಬೇಕಾಗಿರುತ್ತೆ, ಇಲ್ಲ ನೀವೇ ಯಾವುದಾದ್ರೂ ಲೋನಿಗೆ ಅಪ್ಲೈ ಮಾಡಿರ್ತೀರ, ಇಲ್ಲ ನೀವೇ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ. ಆ ಕೆಲಸದಿಂದ ನಿಮ್ಗೆ ಯಾವುದಾದ್ರೂ ಅಮೌಂಟ್ ಬರಬೇಕಾಗಿರುತ್ತೆ, ಅಂಥ ಅಮೌಂಟ್ ಬರಲ್ಲ. ಇಲ್ಲ ನೀವು ಯಾರಿಗಾದರೂ ಅವರು ಕಷ್ಟಕ್ಕೆ ನೀವು ಸಾಲ ಕೊಟ್ಟಿರ್ತೀರ, ಇವಾಗ ನನ್ನ ಕಷ್ಟ ಬಂದಿದೆ ಹಣ ಕೊಡು ಅಂದರೆ ಅವರು ಕೂಡ ಕೊಡಲ್ಲ. ಈ ರೀತಿಯಾಗಿ ನಿಮಗೆ ಬರಬೇಕಾಗಿರುವಂತಹ ಹಣ ಬರ್ದೇನೆ ಡಿಲೇ ಆಗುವಂತಹ ಚಾನ್ಸಸ್ ಇದೆ. ಇನ್ನು ಸಂತಾನದಲ್ಲೇ ರಾಹು ಇರೋದ್ರಿಂದ ಸಂತಾನದಲ್ಲಿ ವಿಳಂಬಗಳನ್ನ ಕಾಣ್ತೀರಾ. ನಿಮ್ಮ ಸಂತಾನಕ್ಕೇನಾದರೂ ನೀವು ಪ್ರಯತ್ನ ಮಾಡ್ತಿದ್ರೆ, ನಿಮ್ಮ ಸಂತಾನದಲ್ಲಿ ಏನಾದರೂ ಅಪೇಕ್ಷೆ ಮಾಡ್ತಿದ್ರೆ ಈ ಟೈಮು ಪರ್ಫೆಕ್ಟ್ ಆಗಿಲ್ಲ. ಹಾಗಾಗಿ ಸಂತಾನನ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಬೇಡಿ. ಇನ್ನು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ವಿಳಂಬವಾಗುತ್ತೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೀವು ಗಮನನ ಹರಿಸ್ಬೇಕಾಗುತ್ತೆ. ಮಕ್ಕಳು ಅವರ ಜ್ಞಾನನ ಈ ಡಿಜಿಟಲ್ ಕಡೆ ಕೊಡಬಹುದು, ಹಾಗೆಯೇ ಅವರ ಜ್ಞಾನ ಅನ್ನೋದು ಬೇರೆ ಕಡೆ ಹೋಲ್ಬಹುದು. ಹಾಗಾಗಿ ನೀವು ಯಾವ ರೀತಿಯಾಗಿ ನಿಮ್ಮ ಮಕ್ಕಳನ್ನು ಈ ಟೈಮಲ್ಲಿ ಸರಿಯಾಗಿ ನೀವು ಗಮನ ಹರಿಸ್ತೀರಾ ಅನ್ನೋದು ತುಂಬ ಮುಖ್ಯವಾಗುತ್ತೆ ಅವರ ವಿದ್ಯಾಭ್ಯಾಸಕ್ಕೆ, ಅವರ ಏಳಿಗೆಗೆ. ಇನ್ನು ಭಾಗ್ಯದಲ್ಲಿರುವಂತಹ ಗುರುಗ್ರಹ ಅಕ್ಟೋಬರ್ 10ನೇ ತಾರೀಕಿನಂದು 22 ದಿನ ಸ್ವಲ್ಪ ತೊಂದರೆನ ಕೊಡ್ತಿರ್ತಾರೆ. ನಿಮ್ಗೆ ಯಾವುದಾದ್ರೂ ಪ್ರಮೋಷನ್ ಆಗಬೇಕು ಅಂತ ಅಂದರೆ ಆ ಪ್ರಮೋಷನ್ ಆಗದೇ ಇರೋದು, ನಿಮ್ಗೆ ಯಾವುದಾದ್ರೂ ಹಣ ಬರಬೇಕಂದ್ರೆ ಬರದೇ ಇರೋದು, ಈ ರೀತಿಯಾಗಿ 22 ದಿನ ಗುರುಗ್ರಹ ನಿಮಗೆ ತೊಂದರೆನ ಕೊಡ್ತಿದ್ದಾರೆ. ಹಾಗಾಗಿ ನೀವು ಖಂಡಿತವಾಗಿಯೂ ಕೂಡ ಗುರುವಿನ ಆರಾಧನೆ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಇಷ್ಟೆಲ್ಲ ಎಚ್ಚರಿಕೆಯನ್ನು ವಹಿಸ್ಬಿಟ್ರೆ ನಿಮ್ಮ ಜೀವನದಲ್ಲಿ ನೀವು ಖಂಡಿತವಾಗಿಯೂ ಕೂಡ ಅಕ್ಟೋಬರ್ ತಿಂಗಳಲ್ಲಿ ನೆಮ್ಮದಿಯಾಗಿ ಕಳೀತೀರಾ. ಇನ್ನು ಏನೇನು ಪರಿಹಾರಗಳನ್ನ ಮಾಡ್ಕೋಬೇಕು ಅಂತ ನೋಡಿದ್ರೆ, ಗುರು ಭಾಗ್ಯದಲ್ಲೇ ನೀಚನಾಗಿರೋದ್ರಿಂದ ಗುರುವಿನ ಆರಾಧನೆ ಮಾಡ್ಕೊಳ್ಳಿ, ಕೃಷ್ಣನ ಆರಾಧನೆ ಮಾಡಿ. ಹಾಗೆಯೇ ಮುಂದಿನ ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಅದಕ್ಕೂ ಮುನ್ನ ತಪ್ಪದೆ ಈಗಲೇ ಹರೇ ಕೃಷ್ಣ 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 ಹರೇ ಹರೇ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.